ಮಾವ ಅತ್ತೆ ಪದ್ಮ, ಅಪರೂಪಕ್ಕೆ ನಾವೆಲ್ಲ ಒಟ್ಟಿಗೆ ಕೂತು ಊಟ ಮಾಡೋಂಥ ಚಾನ್ಸ್ ಸಿಕ್ಕಿದೆ. ಟೈಮ್ ವೇಸ್ಟ್ ಮಾಡಬಾರ್ದಲ್ವಾ? ಬನ್ನಿ. ಸುಂದ್ರ, ಬಂದೆ ಆಂಟಿ. ಪ್ಲೀಸ್ ಬೇಗ ಬನ್ನಿ. ಬಾ ಪದ್ಮ. ಸಂಧ್ಯಾ, ಸಂಧ್ಯಾ. ಮಾವ, ಅತ್ತೆ, ಚೆನ್ನಾಗಿದ್ದೀರಾ ಅದಕ್ಕೆ? ಚೆನ್ನಾಗಿದ್ದೀನಮ್ಮ. ಅಣ್ಣ ಬರ್ತಾರೆ. ಮಾವನ ರೂಮಲ್ಲಿ ಮಲಗ್ಸೋಣ. ಮೆಲ್ಲಿಗೆ ಮೆಲ್ಲಿಗೆ ಮಾವ. ಮೊದಲನೇ ಸಾರಿ ನಮ್ಮ ಮನೆಗೆ ಜೊತೆಯಾಗಿ ಬಂದಿದ್ದೀರಾ. ನಿಮ್ಮ ನೆರಳಲ್ಲಿ ನಮ್ಮ ಭಾಳ ಸುಖವಾಗಿರಲಿ ಅಂತ ಆಶೀರ್ವಾದ ಮಾಡಿಯುತ್ತೆ. ದೇವರು ನಿನಗೆ ಒಳ್ಳೇದು ಮಾಡ್ಲಮ್ಮ. ಅತ್ತೆ, ಮಾವ ರೆಸ್ಟ್ ತಗೋತಾ ಇರಿ. ಒಂದು 10 ನಿಮಿಷದಲ್ಲಿ ತಿಂಡಿ ರೆಡಿ ಮಾಡ್ಕೊಂಬರ್ತೀನಿ. ಅದಕ್ಕೆ ಕೊಡಿ, ನಾನು ಹೆಚ್ಚಿಕೊಡ್ತೀನಿ. ಬೇಡ ಸ್ಫೂರ್ತಿ, ನೀನು ಹೋಗಿ ಆರಾಮಾಗಿ ಕುತ್ಕೋ. ಅದಕ್ಕೆ ಆರಾಮಾಗಿ ಕೂತ್ಕೊಂಡು ನಂಗೆ ಅಭ್ಯಾಸ ಇಲ್ಲ. ಏನಾದರೂ ಕೆಲಸ ಮಾಡಿದ್ರೇ ಸಮಾಧಾನ. ಕೊಡಿ, ನಾನು ಹೆಚ್ಚ್ತೀನಿ. ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ಯಾ, ಇಲ್ಲೂ ಕೆಲಸ ಮಾಡಬೇಕಾ? ಹೌದು, ಯಾಕಂದರೆ ನಾನು ಅಪರೂಪಕ್ಕೆ ಬಂದಿರ್ಬೋದು, ಆದರೆ ಅತಿಥಿಯಾಗಿ ಬಂದಿಲ್ವಲ್ಲ. ಇದು ನಮ್ಮ ಅಣ್ಣ ಅದಕ್ಕೆ ಮನೆ, ಅಂದರೆ ನಮ್ಮ ಮನೆ. ನಮ್ಮನೇಲಿ ನಾವು ಕೆಲಸ ಮಾಡೋದು ತಪ್ಪ ಅದಕ್ಕೆ? ತಪ್ಪಲ್ಲ. ಈ ಮನೆ ಮಗಳನ್ನ ಗೆಸ್ಟ್ ಥರ ಟ್ರೀಟ್ ಮಾಡಿದ್ನಲ್ಲ, ಅದು ನನ್ನ ತಪ್ಪು. ಆ ತಪ್ಪಿಗೆ ಏನು ಪನಿಷ್ಮೆಂಟ್ ಕೊಡಬೇಕು? ಈ ಕೆಲಸನ ನಿನಗೆ ಬಿಟ್ಕೊಡ್ಬೇಕು. ಕೊಡಿ. ಕೃಷ್ಣನಾ ಈಗಾಗಲೇ ಹೊರಟಿರ್ತಾನೆ, ಇನ್ನೇನು ಬರೋ ಟೈಮ್ ಆಯಿತು. ಅವನಿಗೆ ಹೇಗೆ ಮುಖ ತೋರಿಸೋದು ಅಂತನಾ? ಯಾಕ್ರಿ ಹೀಗೆಲ್ಲ ಯೋಚನೆ ಮಾಡ್ತೀರಾ? ಅವನು ನಮ್ಮ ಮಗ. ಮಕ್ಕಳ ಮುಂದೆ ಹೆತ್ತವ್ರು ಯಾವತ್ತೂ ಚಿಕ್ಕವ್ರು ಆಗಲ್ಲ ರೀ. ನೋಡಿ, ನೀವು ಅವನು ಒಪ್ಕೊಂಡಿರೋದೇ ಅವನಿಗೆ ದೊಡ್ಡ ಸಂತೋಷ. ಇದು ಅವನಿಗೆ ಶಾಶ್ವತವಾಗಿ ಸಿಗುತ್ತೆ ಅನ್ನೋದಾದರೆ ಅವನು ನಿಮ್ಮ ಪಾದ ಪೂಜೆ ಮಾಡೋದಕ್ಕೂ ಸಿದ್ಧ. ಅಂಥವನಿಗೆ ನೀವು ಮಮತೆ ತೋರಿಸ್ಬೇಕೇ ಹೊರತು ಮುಖ ತೋರ್ಸೋಕ್ಕಾಗಲ್ಲ ಅಂತ ತಿಳ್ಕೋಬಾರ್ದು ರೀ. ಅತ್ತೆ, ಯಾಕಮ್ಮ ಇದೆಲ್ಲ ಮಾಡೋಕ್ಕೋದೆ? ತಿನ್ನಿ ಅತ್ತೆ, ತಗೊಳ್ಳಿ. ಆಯಿತು, ಇವ್ರು ತಿನ್ನಿಸ್ಬಿಟ್ಟು ಆಮೇಲೆ ತಿಂತೀನಿ. ನೀವಿಬ್ಬರು ತಿಂಡಿ ತಿನ್ಕೊಂಬನ್ನಿ. ಅತ್ತೆ, ಇವತ್ತು ಮಾವಂಗೆ ನಾನೇ ತಿನ್ನಿಸ್ತೀನಿ. ನನ್ನ ತಂದೆ ಮಾವ ಎಲ್ಲ ಇವರೇ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಇವ್ರು ಸೇವೆ ಮಾಡೋ ಅವಕಾಶ ಕೊಡಿ. ಸಂಧ್ಯಾ, ಸಂಧ್ಯಾ. ಮಾವ, ನಿಮ್ಮ ಮಗ ಬಂದರು ಅನ್ಸುತ್ತೆ.
ಸಂಧ್ಯಾ ನೀನು ಹೋಗಮ್ಮ, ಕೊಡಿಲಿ. ಸಂಧ್ಯಾ, ಏನು ಯಾಕೆ ಹೇಳ್ತಾ ಇದೀಯಾ? ಈಗ ನಾನು ಬಂದಿದ್ದೀನಲ್ಲ, ಸಮಾಧಾನ ಮಾಡ್ಕೊ. ಕೃಷ್ಣ, ನೀನಿಲ್ದೆ ಒಂದೊಂದು ಕ್ಷಣನೂ ಒಂದೊಂದು ಯುಗದ ಥರ ಕಳ್ತಿದ್ದೀನಿ. ನಿನ್ನ ನೆನಪಲ್ಲೇ ಬದುಕಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರು ಒಂಟಿತನ ಅನ್ನೋದು ಚಿತ್ರ ಹಿಂಸೆ ಕೊಟ್ಬಿಡ್ತು. ನನಗೂ ಅಷ್ಟೇ ಸಂಧ್ಯಾ. ನಾನು ಜೈಲಿಗೆ ಹೋಗಿದ್ದೀನಿ ಅಂತ ನನಗೆ ಬೇಜಾರಾಗ್ತಿರ್ಲಿಲ್ಲ. ನಿನ್ನ ನೀನು ಒಂಟಿ ಮಾಡಿ ಹೋಗಿದ್ದೀನಲ್ಲ ಅನ್ನೋ ಕೊರಗು ನನ್ನ ಕಾಡ್ತಾ ಇತ್ತು. ಜೈಲಿನಲ್ಲಿ ತುಂಬ ಕಷ್ಟ ಆಯ್ತಾ? ಇಲ್ಲಿ ನೀನು ಅನುಭವಿಸಿರೋದಕ್ಕಿಂತ ಹೆಚ್ಚಿನ ಕಷ್ಟ ಏನು ಅನುಭವಿಸಿಲ್ಲ ಬಿಡು. ತುಂಬ ತಿಂಗಳ ನಂತರ ಗಂಡ ಹೆಂಡತಿ ಸೇರಿದ್ದೀರಾ. ಕಬಾಬ್ ಮೇ ಹಡ್ಡಿ ಅನ್ನೋ ಥರ ನಾನು ನಿಮಗೆ ತೊಂದರೆ ಕೊಡೋಣ. ನಿಮ್ಮಿಬ್ಬರ ಪ್ರೀತಿಯಲ್ಲಿ ನನ್ನನ್ನು ಮರೆಯೋಕ್ಕೆ ಮುಂಚೆ ನಾನು ಎಸ್ಕೇಪ್ ಆಗ್ಬಿಡ್ತೆ. ಏನು ಮಾತು ಅಂತ ಹೇಳ್ತೀಯೋ? ನಾವಿಬ್ಬರೂ ಸೇರೋದಕ್ಕೆ ನೀನೇ ಅಲ್ವೇನೋ ಕಾರಣ. ಆಗದೇ ಇರೋ ಕೇಸನ್ನು ತಗೊಂಡು ನನ್ನನ್ನು ರಿಲೀಸ್ ಮಾಡಿಸ್ತವ್ ನೀನು. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಕ್ಲೋಸ್ ಫ್ರೆಂಡು ಹಿತೈಷಿ. ನಿನ್ನನ್ನು ಮರೆತರೆ ಆ ದೇವರು ಕೂಡ ನನ್ನನ್ನು ಮೆಚ್ಚಲ್ಲ ಕಣ. ಹೌದಣ್ಣ, ನಮ್ಮ ಇಡೀ ಜೀವನ ಕತ್ಲಾಗೋಯ್ತು ಅಂದ್ಕೊಳ್ಳುವಾಗ ಒಂದು ದೀಪ ಹಚ್ತವ್ರು ನೀವು. ದಿನ ಸಂಜೆ ನಿಮ್ಮ ಹೆಸರು ಹೇಳ್ಕೊಂಡು ದೀಪ ಹಚ್ಚಬೇಕು. ಇದು ಸ್ವಲ್ಪ ಜಾಸ್ತಿ ಆಯಿತು. ಇಬ್ಬರು ಸ್ವಲ್ಪ ಕಡಿಮೆ ಮಾಡ್ಕೊಳ್ತೀರಾ? ಹಾಂ ಕೃಷ್ಣ, ನಾನು ಹೇಳೋದಿಷ್ಟೇ. ನಿಮಗೆ ಬಂದಿದ್ದ ಅವಮಾನ, ಪರೀಕ್ಷೆ, ಕಷ್ಟ, ದುಃಖ ಎಲ್ಲ ಇವತ್ತಿಗೆ ಮುಗಿದೋಯ್ತು. ಇನ್ನು ಪರ್ಮನೆಂಟಾಗಿ ಉಳ್ಕೊಂಡಿರೋದು ಸಂತೋಷ ಮಾತ್ರ. ಆ ಸಂತೋಷನ ಅನುಭವಿಸ್ಕೊಂಡು 100 ಕಾಲ ನಗ್ನಗ್ತಾ ಇದೆ. ನಾನು ಬರ್ತೀನ. ಏಯ್, ಎಲ್ಲಿಗೆ ಹೋಗ್ತೀಯ? ನನಗಿದು ಎಲ್ಲದಕ್ಕಿಂತ ಮುಖ್ಯವಾದ ಇನ್ನೊಂದು ಕೆಲಸ ಇದೆ. ಆಗ ನೀನು ನನ್ನ ಜೊತೆ ಇರಲೇಬೇಕು. ಸಂಧ್ಯಾ, ಬೇಗ ಹೋಗಿ ಫ್ರೆಶ್ ಆಗ್ಬಾ. ಎಲ್ಲಿ ಕೃಷ್ಣ? ದೇವ್ರು ನೋಡೋಕೆ ಹೋಗ್ಬೇಕು. ದೇವ್ರನ್ನ ನೋಡೋದಕ್ಕೆ ಎಲ್ಲೋ ಯಾಕೆ ಹೋಗ್ಬೇಕು? ಮನೇಲೇ ಇದೆಯಲ್ಲ. ನಾನು ನೋಡಬೇಕು ಅಂತ ಇರೋದು ಇಲ್ಲಿರೋ ದೇವ್ರನ್ನಲ್ಲ, ನನ್ನ ದೇವ್ರನ್ನ. ಓ, ಜೈಲಿಂದ ರಿಲೀಸ್ ಆದರೆ ಅರ್ಕೆ ತೀರಿಸ್ತೀನಿ ಅಂತ ಅನ್ಕೊಂಡಿಯಾ? ಏನಪ್ಪ ಅಂತ ಅರ್ಕೆ? ನಾನು ಹೇಳ್ತಾ ಇರೋದು ಹರಕೆ ತೀರಿಸೋ ದೇವ್ರ ಬಗ್ಗೆ ಅಲ್ಲ ಕಣೋ, ಹಾರೈಸೋ ದೇವ್ರ ಅಪ್ಪ ಅಮ್ಮ. ಸಂಧ್ಯಾ, ಅವ್ರಿಗಿಂತ ದೇವ್ರು ನಮಗೆ ಬೇಕಾ? ನಾವು ಆ ದೇವ್ರಿಗೆ ಹರಕೆ ಸಲ್ಲಿಸ್ಬೇಕಾಗಿಲ್ಲ, ಕಾಣಿಕೆ ನೀಡಬೇಕಾಗಿಲ್ಲ. ಒಂದೇ ಒಂದು ಸಲ ಪ್ರೀತಿಯಿಂದ ಅಪ್ಪ ಅಮ್ಮ ಅಂದರೆ ಸಾಕು. ಯಾವ ದೇವರು ಆಶೀರ್ವಾದ ಮಾಡೋಕ್ಕಾಗದೇ ಇರೋವಂಥ ಆಶೀರ್ವಾದನ ಅವ್ರು ನಮಗೆ ಕೊಡ್ತಾರೆ. ಮೇಲಿರೋ ದೇವರು ಯಾವ ಮನುಷ್ಯನಿಗೂ ನೀನು ಚಿರಂಜೀವಿಯಾಗಿರುವಂಥ ವರ ಕೊಡಲ್ಲ. ಆದರೆ ನನ್ನ ದೇವರು ಯಾವುದೇ ಕಲ್ಮಶ ಇಲ್ಲದೆ 100 ಕಾಲ ಸುಖವಾಗಿರಪ್ಪ ಅಂತ ಹರಿಸ್ತಾರೆ. ನಮ್ಮ ಸುಖಕ್ಕೋಸ್ಕರ ಕಷ್ಟಪಡ್ತಾರೆ. ನಮ್ಗೆ ಆ ದೇವ್ರಿಗಿಂತ ಬೇರೆ ದೇವ್ರು ಬೇಕಾ? ಸಂಧ್ಯಾ, ನನ್ನ ಪ್ರಕಾರ ಅಪ್ಪ ಅಮ್ಮನಿಗಿಂತ ದೊಡ್ಡ ದೇವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಕಣೆ. ನಿಜ ಕೃಷ್ಣ, ತಂದೆ ತಾಯಿಗಿಂತ ಬೇರೆ ದೇವರಿಲ್ಲ. ನಾವು ಮುಟ್ಟಾಳ್ರು ಕಣ. ಮನೇಲೇ ದೇವ್ರನ್ನ ಇಟ್ಕೊಂಡು ಎಲ್ಲೆಲ್ಲೋ ಹುಡ್ಕೋಕೆ ಹೋಗ್ತೀವಿ.
ಕೊನೆಯಲ್ಲಿ ಸಿಗಲಿಲ್ಲ ಅಂತ ಕೊರಗ್ತೀನಿ. ಆದರೆ ನಾನು ತಪ್ಪು ಮಾಡಲ್ಲ ಕಣೋ. ನಾನು ಈಗಲೇ ನಮ್ಮ ಅಪ್ಪ ಅಮ್ಮನ ಹತ್ರ ಹೋಗ್ತೀನಿ. ಅವ್ರ ಕಾಲಿಗೆ ಬಿದ್ದು ನಾನು ಮಾಡಿರೋ ತಪ್ಪನ್ನ ಕ್ಷಮಿಸಿ ಅಂತ ಕೇಳ್ಕೊತೀನಿ. ನಾನು ಮಾಡಿರೋ ತಪ್ಪು ಶಿಕ್ಷೆ ಕೊಡಿ ಅಂತ ಬೇಡ್ಕೋತೀನೋ. ಅವ್ರಿಗೆ ಎಷ್ಟೆಲ್ಲ ನೋವು ಕೊಟ್ಬಿಟ್ಟೆ ಕಣೋ ನಾನು. ನನ್ನ ಮದುವೆ ವಿಷಯದಲ್ಲಿ ಅವ್ರು ನನ್ನ ಜೊತೆ ಆಫೀಸಲ್ಲಿ ಕೆಲಸ ಮಾಡಬೇಕಾದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕೇಸಲ್ಲಿ ಎಲ್ಲ ಅಪ್ಪ ಅಮ್ಮನೂ ತನ್ನ ಮಕ್ಕಳ ಹೆಸರು ಹೇಳ್ಬೇಕಾದ್ರೆ ಹೆಮ್ಮೆ ಪಡಬೇಕು ಅಂತ ಅನ್ಕೋತಾರೆ. ಅಂಥ ಕೆಲಸನ ಅವ್ರು ಮಾಡಬೇಕು ಅಂತ ಅನ್ಕೋತಾರೆ. ಏನಿಲ್ಲ ಅಂದರೂ ಇವ್ ನನ್ನ ಮಗ ಅಂತ ತೋರಿಸ್ಬಿಟ್ಟು ಸಂತೋಷವಾಗಿ ಹೇಳ್ಕೊತಾರೆ. ಆದರೆ ನಮ್ಮ ಅಪ್ಪ ಅಮ್ಮಂಗೆ ನಾನು ಸಂತೋಷ ಕೊಡೋದಿರಲಿ, ಬೇರೆಯವರೇ ಇವ್ ನೋಡಿ ನಿಮ್ಮ ಮಗ ಇಂಥ ಕೆಲಸ ಮಾಡಿದ್ದಾನೆ ಅಂತ ಹೇಳಿ ಅವ್ರ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟೆ ಕಣೋ. ನಮ್ಮಪ್ಪ ಆಗಿದ್ದಕ್ಕೆ ನನಗೆ ಕ್ಷಮಿಸಿದ್ರು. ನಾನು ಈಗಲೇ ಅವ್ರನ್ನ ನೋಡಲೇಬೇಕು. ಸಂಧ್ಯಾ, ಬೇಗ ಫ್ರೆಶ್ ಆಗಿ ಬಾ, ಹೋಗೋಣ. ಇಲ್ಲ ಕೃಷ್ಣ, ನಾನು ಎಲ್ಲಿಗೂ ಬರಲ್ಲ. ನೀನು ಅಷ್ಟೆ, ಎಲ್ಲಿಗೂ ಹೋಗಬಾರ್ದು. ಸಂಧ್ಯಾ, ಏನು ಹೇಳ್ತಾ ಇದೀಯ ನೀನು? ಮನೇಲಿರೋ ದೇವ್ರನ್ನ ಬಿಟ್ಟು ಬೇರೆ ಎಲ್ಲಿಗೂ ಹುಡ್ಕೊಂಡು ಹೋಗೋದು ಬೇಡ ಅಂತೆ. ನನಗೆ ನಿನ್ನ ಮಾತು ಅರ್ಥ ಆಗಲಿಲ್ಲ. ಈಗ ಅರ್ಥ ಆಗತ್ತೆ. ಅಲ್ಲಿ ನೋಡು, ಅಪ್ಪ, ಇಷ್ಟಕ್ಕೆಲ್ಲ ನಾನೇ ಕಾರಣಪ್ಪ. ನನ್ನಂತ ಕೆಟ್ಟ ಮಗನ ಯಾಕಪ್ಪ ಕ್ಷಮಿಸಿದ್ರಿ? ಇಲ್ಲಪ್ಪ, ನಿಮಗೆ ಮಗನಾಗೋ ಯೋಗ್ಯತೆನ ನಾನು ಉಳಿಸ್ಕೊಳ್ಳಿಲ್ಲ. ಸಮಾಧಾನ ಮಾಡ್ಕೊಳ್ಳೋ, ಸಮಾಧಾನ ಮಾಡ್ಕೋ. ನಿನ್ನ ವಿಷಯದಲ್ಲಿ ನಿಮ್ಮಪ್ಪ ಈಗಾಗಲೇ ಪಶ್ಚಾತ್ತಾಪ ಪಟ್ಟಿದ್ದಾರಪ್ಪ. ನಿನ್ನ ಅಯ್ಯೋ ಅನ್ಸಿದ್ದೀನಿ ಅಂತ ತುಂಬ ಕುಗ್ಗಿ ಹೋಗಿದ್ದಾರೆ. ಮತ್ತೆ ನೀನು ಈ ರೀತಿ ಅಳ್ತಾ ಇದ್ರೆ ಅವ್ರು ಮತ್ತೆ ನೊಂದ್ಕೋತಾರೆ ಕಣೋ. ಅಳ್ಬೇಡ ಕಣೋ, ಸಮಾಧಾನ ಮಾಡ್ಕೊಳ್ಳೋ. ಇಲ್ಲಮ್ಮ, ನಿಜವಾಗ್ಲೂ ನಾನೇ ನಮ್ಮ ಅಪ್ಪಂಗೆ ನೋವು ಕೊಟ್ಟಿದ್ದು. ಇನ್ಮೇಲೆ ಅಪ್ಪನ ಯಾವತ್ತೂ ನಾನು ನೊಂದ್ಕೊಳಕ್ ಬಿಡಲ್ಲಮ್ಮ. ಅವ್ರ ಮನ್ಸಿಗೆ ವಿರುದ್ಧವಾಗಿ ನಡ್ಕೊಂಡು ಇಷ್ಟಕ್ಕೆಲ್ಲ ಕಾರಣ ಆಗ್ಬಿಟ್ಟಿದ್ದೀನಿ. ಇಲ್ಲಮ್ಮ, ಇನ್ ಮುಂದೆ ಯಾವತ್ತೂ ಅಪ್ಪನಿಗೆ ನೋವು ಆಗೋವಾಗ ನಾನು ನಡ್ಕೊಳಲ್ಲಮ್ಮ.